ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದನ್ನೆಲ್ಲ ಬಿಟ್ಟಾಕನ ಈಗ. ಅದು ನನ್ನ ದಡ್ಡತನನೋ ಅಥವಾ ನನ್ನ ಮರವೋ ಅಥವಾ ನನ್ನ ವ್ಯಾಮೋಹನೋ ಏನೋ ಒಂದು ಕಾರಣ ಇರ್ಬೋದು. ಆದರೆ ಇವತ್ತಿನಿಂದ ಗೆರೆ ಕುಯ್ದಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ನನ್ನ ಗಮನಕ್ಕೆ ಬಾರದೆ ಯಾರು ₹1 ಕೂಡ ಡ್ರಾ ಮಾಡಿಕೊಡ್ದು. ಅಷ್ಟೇ ಅಲ್ಲ, ಅದು ತಮಗೂ ಅನ್ವಯಿಸುತ್ತಮ್ಮ. ಆಫೀಸ್ಗೆ ಯಾಕೆ ಬರಲಿಲ್ಲ, ಅಕೌಂಟ್ಸ್ ಯಾಕೆ ನೋಡಿದ್ರಿ, ಆಡಿಟರ್ನ ನಮ್ಮನೆಗೆ ಯಾಕೆ ಕರೆಸಿದ್ರಿ, ಯಾರು ನನ್ನ ಪ್ರಶ್ನೆ ಮಾಡಂಗಿಲ್ಲ. ಇನ್ನು ಮೇಲೆ ನಿನಗೂ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಆಗುತ್ತೆ. ಅದರಲ್ಲಿ ನಿನ್ನ ಗಂಡನ ಖರ್ಚು, ನಿನ್ನ ಮಗು ಖರ್ಚು, ನಿನ್ನ ಖರ್ಚು ಎಲ್ಲ ಮಾಡ್ಕೋಬೇಕು. ಇದು ಬರೀ ಬಾಯಿ ಮಾತು ಅಂತ ಯಾರು ತಿಳ್ಕೊಬೇಡಿ. ಸುಗ್ರೀವಾಜ್ಞೆ ಇದ್ದಂಗೆ. ಬಿ ಕೇರ್ಫುಲ್. ತೀರ್ಥ, ನೀನು ಹೇಳೋದು ಸರಿ ಇದೆ. ಆದರೆ ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಎಲೆಕ್ಷನ್ ಮುಗಿಯೋವರೆಗೂ ನಾವು ಯಾವುದೇ ಸಾಮೂಹಿಕ ವಿವಾಹಗಳನ್ನ ಮಾಡೋ ಹಾಗಿಲ್ಲ. ದೇವಸ್ಥಾನಗಳಲ್ಲಿ ಪಬ್ಲಿಕ್ ಆಗಿ ಊಟದ ವ್ಯವಸ್ಥೆಗಳನ್ನ ಮಾಡೋ ಹಾಗಿಲ್ಲ. ನೀನು ಈಗಾಗಲೇ ಬೀಗರ ಊಟನ ನಿಮ್ಮ ಮಾವನ ಹೆಸರಲ್ಲಿ ಮಾಡಿದ್ದೀಯಾ. ಆದ್ದರಿಂದ ಈ ಪಬ್ಲಿಕ್ ಸ್ಟಡಿ ಸೆಂಟರ್ ವಿಷಯನ ಇಲ್ಲಿಗೆ ಮರ್ತ್ಬಿಟ್ರೆ ಒಳ್ಳೇದು. ಸರ್, ಅದಕ್ಕೆ ನಾನು ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಬೇರೆ ರೀತಿನಾ? ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ? ಸರ್, ಆಸ್ತಿ ಎಲ್ಲ ನಂದೆ. ಸದ್ಯಕ್ಕೆ ಅಪ್ಪ ಅದರಿಂದ ಹಣ ತಗೋಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಮನೆಯಿಂದ ಹಣ ತಗೋತಾ ಇಲ್ಲ. ಪಕ್ಷದ ವತಿಯಿಂದ ಏನಾದರೂ ಹಣ ರಿಲೀಸ್ ಮಾಡಿದ್ರೆ ಸ್ಟಡಿ ಸೆಂಟರ್ ಕಟ್ಟಿಸ್ತೀನಿ ಸರ್. ಇಲ್ಲ ತೀರ್ಥ, ಪಕ್ಷದ ವತಿಯಿಂದ ಫಂಡ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಹಾಗಲ್ಲ ಸರ್. ಅದು ನೋಡ್ತೀರ್ಥ, ಈಗ ನಿನ್ನೊಬ್ಬನ ಕೊಟ್ಟರೆ ಬೇರೆಯವರು ಕೇಳ್ತಾರೆ. ಪಾರ್ಟಿ ಫಂಡನ್ನು ಇಂಥ ಸಮಯದಲ್ಲಿ ಕೊಟ್ಟರೆ ವಿರೋಧ ಪಕ್ಷದವರು ಅದನ್ನೇ ಒಂದು ದಾಳ ಮಾಡ್ಕೋತಾರೆ. ಇದನ್ನು ಚುನಾವಣಾ ಕಮಿಷನರ್ಗೆ ತಗೊಂಡೋಗಿ ಪಕ್ಷದ ಹೆಸರನ್ನು ಡ್ಯಾಮೇಜ್ ಮಾಡ್ತಾರಪ್ಪ. ಸದ್ಯಕ್ಕೆ ಪ್ರಸ್ತಾಪನ ಬಿಡೋದೇ ಒಳ್ಳೆಯದು. ಸರ್, ಅದು ಹಾಗಲ್ಲ ಸರ್. ನೋಡ್ತಿರ್ತಾ, ಈ ಎಲೆಕ್ಷನಲ್ಲಿ ಗೆಲ್ಲೋದು ನಾವೇ, ಅಧಿಕಾರಕ್ಕೆ ಬರೋದು ನಾವೇ. ಆಗ ಯಾವುದಾದ್ರೂ ಒಂದು ಅನುದಾನ ರಿಲೀಸ್ ಮಾಡಿ ನಿನ್ನ ಸ್ಟಡಿ ಸೆಂಟರ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಿನ್ನ ಆಸೆನೂ ಪೂರೈಸುತ್ತೆ, ಪಾರ್ಟಿಗೆ ಒಳ್ಳೆ ಹೆಸರು ಬರುತ್ತೆ. ಏನಂತೀರಿ? ಹೌದೌದು. ಸರಿ ಸರ್, ನೀವು ಹೇಗೆ ಹೇಳ್ತೀರಾ ಹಾಗೆ. ನಾನು ಒಬ್ಬಳೇ ಹೋಗಿ ತೋರ್ಸ್ಕೊಂಡ್ ಬರ್ತಿದ್ರೆ ಆಗ್ತಿರ್ಲಿಲ್ವಾ? ತೋರ್ಸ್ಕೊಂಡ್ ಬರ್ತಿದ್ದೆ. ಆಸ್ಪತ್ರೆ ಅಂದ್ರೆ ಅಷ್ಟೇ ಎದುರ್ಕೊಳ್ತೀಯಾ? ನೀನ್ ಒಬ್ಳೆ ಹೋಗಿ ತೋರ್ಸ್ಕೊಂಡ್ ಬರ್ತಿದ್ದ? ಹಾಗಲ್ಲ ಅಕ್ಕ, ನೀನ್ ಹೀಗ್ ಪದೇ ಪದೇ ಬರ್ತಾ ಇದ್ರೆ ನಿಮ್ ಮನೆಯವ್ರು ಏನು ಹೇಳಲ್ವಾ ಅಂತ. ರಾಜಿ, ನಾನು ಅತ್ತೆ ಒಪ್ಪಿಗೆ ತಗೊಂಡೇ ಬರೋದು. ನೀನೇನು ತಲೆ ಕೆಡ್ಸ್ಕೊಬೇಡ. ಈಗ ಹೇಗಿದ್ರು ನೀನ್ ಮನೆಗೆ ಬಿಟ್ಟು ಹೋಗ್ತೀನಲ್ಲ. ಸರಿ. ಒಂದು ನಿಮಿಷ ಇರ್ತೀರಾ? ಸಾಹೇಬ್ರು ಬರಲಿ, ಆಮೇಲೆ ಅವರೇ ಎಷ್ಟು ಏನು ಎಲ್ಲಿ ಎಲ್ಲ ಹೇಳ್ತಾರೆ. ಅವ್ರು ಬರೋಕ್ಕಿಂತ ಮುಂಚೆ ನೀವೇ ಮಾತಾಡ್ಕೊಂಡ್ರೆ ಹೆಂಗ್ರಪ್ಪ? ಯಾಕಪ್ಪ, ಏನಾಯ್ತು? ಯಾಕೆ ಹಿಂಗೆ ಗುಂಪು ಕಟ್ಕೊಂಡಿದ್ದೀರಾ? ಅದೇ ಕಣವ, ಸಾಹೇಬ್ರು ಬರ್ತೀನಿ ಅಂತ ಹೇಳಿದ್ರಂತೆ, ಅದಕ್ಕೆ ಎಲ್ಲ ಇಲ್ಲಿ ಸೇರಿದ್ದೀವಿ. ಸಾಹೇಬ್ರು ಬರ್ತಾರ ಅಂತ? ಯಾಕೆ? ಅದೇ ಸುಮ್ಮಿ ಮಕ್ಕಳಿಗೆ ಅದೇನೋ ಕಟ್ಟಿಸ್ಕೊಡ್ತೀನಿ ಅಂದ್ರಲ್ಲ, ಗೌರ್ಮೆಂಟ್ ಜಾಗ ಇದೆ. ನೆನೆದವರ ಮನೆಯಲ್ಲಿ ಸಾಹೇಬರು ಬಂದುಬಿಟ್ರು. ರಮಣ, ದೇವಣ್ಣ, ನಮಸ್ಕಾರ ಸಾಹೇಬ್ರೆ. ಅಲ್ಲ, ಪಾರ್ಟಿಯಾಗ ಒಂಚೂರು ಫಂಡು ಸಿಗವಲ್ತು, ಮನೆಗೂ ರೊಕ್ಕ ಗಿಟ್ಟವಲ್ತು, ಮತ್ತು ಮುಂದೆ ನನಗೂ ಅದೇ ಯೋಚನೆ ಆಗ್ತಿದೆ ಚಿಟ್ಟೆ. ಇವರೆಲ್ಲರೂ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಇವ್ರ ನಂಬಿಕೆನ ಹೇಗೆ ಉಳಿಸ್ಕೋತೀನೋ ಏನೋ. ಏನೋ ಒಂದು ವ್ಯವಸ್ಥೆ ಮಾಡೋಣ ಬಾ. ನಮಸ್ತೆ ಸಾಹೇಬ್ರೆ, ಅದು ರಾಜಿ ಕೈ ಏಟಾಗಿತ್ತಲ್ಲ, ಡಾಕ್ಟ್ರು 10 ದಿನ ಆದ್ಮೇಲೆ ಕರ್ಕೊಂಬರೋದಕ್ಕೆ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಸರಿ, ಹೇಳಿ. ಅದೇ ಸಾಹೇಬ್ರೆ, ಮಕ್ಕಳಿಗೇನೋ ಕಟ್ಟಿಸ್ಕೊಡ್ತೀನಿ ಅಂದ್ರಲ್ಲ, ಇರೋದು ಇದೊಂದೇ ಗೌರ್ಮೆಂಟ್ ಜಾಗ, ಅದೇನೋ ರೂಮ್ ಕಟ್ಟಿಸ್ತೀನಿ ಅಂದ್ರಲ್ಲ, ಕಟ್ಟಿಸ್ಕೊಡಿ ಸಾಹೇಬ್ರೆ. ರೂಮ್ ಬೇಕೇನಾ? ಒಬ್ಬೊಬ್ರಿಗೆ ಒಂದೊಂದ? ಎ ಸಿ ಇದ್ರೆ ಅಡ್ಡಿ ಇಲ್ಲಲ್ಲ? ನಿಮ್ಮ ಕೋಡಿಗಳ, ಹಳೆ ಕೋಡಿಗಳ ಏನು ಮಾತಾಡ್ಕತ್ತೀರಿ ನೀವು? ಸಾಹೇಬ್ರು ಎದಕ್ಕೆ ಬಂದಾರ ಗೊತ್ತಾ ನಿಮ್ಗೆ? ಸಾಹೇಬ್ರು ಕಟ್ಸಕತ್ತಿರೋದು ಲಾಡ್ಜ್ ಅಲ್ಲ, ಮಕ್ಕಳು ಓದಕ್ಕೆ ಸಾಲಿ. ಬರಂಗಿಲ್ಲ ನೀವು ಹುಯಿ ಅಂತ.
ಓದ್ತಾವ್ ಮಕ್ಕಳು, ನೀವು ಮನೆ ಕೂತ್ಕೊಂಡು ಊದ್ರಿ. ಚಿಟ್ಟೆ ಸುಮ್ಮನಿರು, ಅದು ಅವ್ರಿಗೂ ಗೊತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಇಲ್ಲೇ ಸ್ಟಡಿ ಸೆಂಟರ್ ಕಟ್ಸೋ ವ್ಯವಸ್ಥೆ ಮಾಡ್ತೀನಿ. ಆಯ್ತೇನಪ್ಪ, ಎಲ್ರಿಗೂ ಸಮಾಧಾನ ಆಯ್ತಾ? ಸಾಹೇಬ್ರೆ, ಒಂದು ನಿಮಿಷ ಬನ್ನಿ. ಏನಾಯ್ತು ಸುಮ್ಮನವ್ರೆ? ಬನ್ನಿ. ಹೇಳಿ ಸುಮ್ಮನವ್ರೆ. ಯಾಕೆ ಸಾಹೇಬ್ರೆ, ನಿಮ್ಮ ಮುಖದಲ್ಲಿ ನಗುನೇ ಇಲ್ಲ, ಏನಾಯ್ತು? ಹಾಗೇನಿಲ್ಲ. ಇಲ್ಲ, ಏನೋ ಆಗಿದೆ. ಹಣ ಹೊಂದ್ಸಕ್ಕಾಗ್ಲಿಲ್ವಾ? ಸುಮ್ಮನವ್ರೆ, ಅದ್ರ ಬಗ್ಗೆ ಮನೆಗೆ ಔಟ್ ಮಾತಾಡೋಣ. ಹಾಗಲ್ಲ ಸಾಹೇಬ್ರೆ, ಮಾವನು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಾರೆ. ಇವಾಗ ಹಾಲ್ ಹೇಗೆ ಕಟ್ಟಿಸ್ತೀರಾ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಹೇಗೋ ಹೊಂದಿಸ್ತೀನಿ. ಕಷ್ಟ ಆಗುತ್ತೆ ಸಾಹೇಬ್ರೆ. ಹಾಲ್ ಕಟ್ಟೋದಕ್ಕೆ ತುಂಬ ದುಡ್ಡು ಬೇಕಾಗುತ್ತೆ. ಬೇಕಾದ್ರೆ ಕಾಲೋನಿಯವ್ರ ಹತ್ರ ನಾನು ಮಾತಾಡ್ತೀನಿ. ಹೇಳೋದು ಅರ್ಥ ಆಗಲ್ವಾ? ಮನೆಗೆ ಔಟ್ ಮಾತಾಡೋಣ ಅಂತ ಹೇಳಿದ್ನಲ್ಲ. ಬರ್ತಾ ಇದ್ದಾಳೆ. ಸ್ಟಾರ್ಟ್. ಕಮ್ ಆನ್, ನೆಕ್ಸ್ಟ್ ಪೋಸ್. ವಾವ್, ನೆಕ್ಸ್ಟ್ ಪೋಸ್. ಸ್ಮೈಲ್ ಸ್ಮೈಲ್ ಸ್ಮೈಲ್. ವಾವ್, ಸೂಪರ್. ಜಾನು, ನೀನ್ ಸರಿಯಾಗಿ ಪೋಸೇ ಕೊಡ್ತಿಲ್ಲ. ಸರಿ ಆಯ್ತು, ನೀನೇ ಹೇಳ್ಕೊಡು ಹೇಗೆ ಪೋಸ್ ಮಾಡ್ಬೇಕು ಅಂತ, ನಾನು ಹಾಗೆ ಮಾಡ್ತೀನಿ. ಓಕೆನಾ? ದಟ್ಸ್ ಮೈ ಗುಡ್ ಗರ್ಲ್. ಕಮ್ ಆನ್. ನೋಡ್ತಿದ್ದಾಳೆ, ಉರ್ಸು. ಓಕೆ ಓಕೆ, ರೆಡಿ. ಹೇ ರಾಜೇಶ್, ಏನಾಯ್ತು ಜಾನು? ನೀನ್ ಹಂಗೆಲ್ಲ ಮಾಡ್ಬೇಡ, ನಂಗೆ ಒಂಥರ ಆಗುತ್ತೆ. ಒಂಥರ ಅಂದ್ರೆ ಯಾವ ತರ? ಏನಾಗುತ್ತೆ? ನಿಂಗೆ ಅಷ್ಟು ಗೊತ್ತಿಲ್ವಾ? ಅಷ್ಟು ಗೊತ್ತಾಗಲ್ಲ? ಸಾರಿ. ಓಕೆ ಓಕೆ ಓಕೆ, ಸಾರಿ ಸಾರಿ. ಚಿಕ್ಕ ಮಗುನ ನೀನು, ಗೊತ್ತಾಗಲ್ಲ? ಅಷ್ಟು ಗೊತ್ತಾಗಲ್ಲ ನಿಂಗೆ ಗನ ನೀನು? ಓಕೆ ಓಕೆ ಓಕೆ, ಗೊತ್ತಾಯ್ತು. ಸರಿ, ಇದೆಲ್ಲ ಬಿಡು. ಇವಾಗ ನೀನೇ ನನ್ನ ಪೋಸ್ ಹೇಳ್ಕೊಡು, ನಾನು ಮಾಡ್ತೀನಿ. ನಿನ್ಗೆ ತುಂಬಾ ಬೋರ್ ಆಗುತ್ತೆ ರಾಜೇಶ್, ಆದ್ರೆ ಏನ್ ಮಾಡ್ಲಿ, ನಮ್ಮಮ್ಮ ನನ್ನ ಎಲ್ಲೂ ಹೊರಗೆ ಬಿಡೋದೇ ಇಲ್ಲ ಗೊತ್ತಾ. ನಾನು ಮುಂಚೆ ಹೇಗಿದ್ದೆ ಗೊತ್ತಾ? ಪಕ್ಕ ಪಾರ್ಟಿ ಫ್ರೀಕ್. ಪಾರ್ಟೀಸ್, ಪಬ್ಸ್, ನೈಟ್ ಔಟ್ಸ್ ಎಲ್ಲ ಹೋಗ್ತಿದ್ದೆ. ಆದ್ರೆ ಇವಾಗ ಎಲ್ಲೂ ಹೋಗಕ್ ಬಿಡ್ತಾ ಇಲ್ಲ ಗೊತ್ತಾ ನಿನ್ಗೆ. ಡೋಂಟ್ ವರಿ, ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಇವತ್ತು ನೈಟ್ ಔಟ್ ಹೋಗೋಣ? ವಾಟ್, ರಿಯಲಿ? ಅರೆ ಸೀರಿಯಸ್? ಇವತ್ತು ನಿನ್ನೆಲ್ಲ ನೈಟ್ ಔಟ್ ಕರ್ಕೊಂಡು ಹೋಗ್ತಾ ಇದ್ಯಾ? ಎಸ್ ಜಾನು, 100 ಅಲ್ಲ 200% ನಾವಿಬ್ರು ಇವತ್ತು ಆಚೆ ಹೋಗ್ತಾ ಇದೀವಿ. ಫುಲ್ ಎಂಜಾಯ್ ಮಾಡೋಣ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ದೀನಿ? ಹಾ, ನೋಡ್ ಜಾನು, ಹೆಣ್ಮಕ್ಳು ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ. ಹೇಗಿರ್ತಾರೆ? ನಿಂತರ ಇರ್ಬೇಕಾ? ನಿಂತರ ಅಂತೂ ಇರಲ್ಲ ಜಾನ್ವಿ. ದೊಡ್ಡ ಮನೆ ಮಕ್ಳು ಹೇಗಿರ್ಬೇಕು ಹಾಗೆ ನೀನಿಲ್ಲ. ಶಟ್ ಅಪ್. ದೊಡ್ಡ ಮನೆ ಮಕ್ಳು ಸ್ಟೇಟಸ್ ಬಗ್ಗೆ ನಿನಗೇನೇ ಗೊತ್ತು? ಹಾ, ಮಾತಾಡಕ್ ಬಂದ್ಬಿಡ್ತಾಳೆ. ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಜಾನು. ನೈಸ್ ಜೋಕ್. ಇನ್ನೇನು, ನೀನ್ ಹಂಗೆ ಗುಗ್ಗು ತರ ಇರ್ತಾರಾ? ಜಾನು, ನೀನ್ ಎಲ್ಲಿಗೂ ಹೋಗ್ತಿಲ್ಲ, ಮನೇಲೇ ಇರ್ತೀಯ. ಏಯ್, ಅದನ್ನ ಹೇಳಕ್ ನೀನ್ ಕೂಲ್ ಜಾನು, ಕೂಲ್. ಅಕ್ಕ, ಜಾನು ಹೊರಗಡೆ ಹೋದ್ರೆ ಏನ್ ಇವಾಗ ಪ್ರಾಬ್ಲಮ್? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಕಣ ಅವಳು. ರಾತ್ರಿ ಹೊತ್ತು ಒಂದು ಹುಡುಗನ ಜೊತೆ ಸುತ್ತಾಡಿದ್ರೆ ಜನ 4 ತರ ಮಾತಾಡ್ತಾರೆ. ಆಮೇಲೆ ಹಾಳಾಗೋದು ಅವಳ ಜೀವನನೇ. ವಾಟ್ ರಬ್ಬಿಶ್ ಅಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ನೋಡು, ನೀನ್ ಹುಡುಗ, ನಿಂಗಿದೆಲ್ಲ ಗೊತ್ತಾಗಲ್ಲ. ನಾನು ಅವಳಿಗೆ ಹೇಳ್ತಿದ್ದೆ, ಜಾನು ನೀನ್ ಎಲ್ಲಿಗೂ ಹೋಗ್ತಿಲ್ಲ. ಏಯ್, ಹೋಗ್ತೀನಿ ಕಣೆ, ಹೋಗ್ತೀನಿ. ಯಾರ ಜೊತೆ ಬೇಕಾದ್ರೂ ಹೋಗ್ತೀನಿ, ಹೇಗ್ ಬೇಕಾದ್ರೂ ಇರ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಕಮಾನ್ ರಾಜೇಶ್, ಕಮಾನ್. ನಾವ್ ಇವತ್ತು ಲಾಂಗ್ ಡ್ರೈವ್ ಹೋಗೇ ಹೋಗ್ತೀವಿ. ಪಾರ್ಟಿ ಮಾಡ್ತಾ ಇದೀವಿ.
ಎಂಜಾಯ್ ಮಾಡೋಣ ಬಾ. ತಾಕತ್ತಿದ್ರೆ ನನ್ನ ತಡಿ. ಇಲ್ಲಿಗೆ ಯಾಕೆ ಕರ್ಸಕ್ ಹೋದ್ರಿ? ಫೋನ್ ಮಾಡಿದ್ರೆ ಮನೆಗೆ ಬರ್ತಿದ್ದೆ. ನಿಮ್ಮಿಂದ ನಂಗೊಂದು ಕೆಲಸ ಆಗಬೇಕಾಗಿತ್ತು. ಏನಾಗ್ಬೇಕಿತ್ತು ಹೇಳಿ. ಅದು ನಮ್ಗೆ ಒಂದು 25 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. ಬಡ್ಡಿ ಒಂಚೂರು ನೋಡಿ ಹಾಕೋರಿ. 25 ಲಕ್ಷನಾ? ಯಾಕೆ, ಕಷ್ಟನಾ? ಕೋಟಿ ಬೇಕಾದ್ರೆ ಕೊಡ್ತೀವಿ ಸರ್. ಆದ್ರೆ ನೀವು ಬಂದು ನನ್ನ ಹತ್ರ ದುಡ್ಡು ಕೇಳ್ತಿದ್ರಲ್ಲ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಂದ್ರ ಅದ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತ, ಕೇಳಿಲ್ಲ ನೀವು? ಚಿಟ್ಟೆ, ಅಂದ್ರೆ ಸಾಹೇಬ್ರು ನಾನೇನು ಅವ್ರಿಗೇನು ಕತ್ತಿ ಅಂತ ಅನ್ಲಿಲ್ಲ. ದೊಡ್ಡ ಅಮೌಂಟ್ ಸಿಕ್ತೆ, ಆದರೆ ಎಲೆಕ್ಷನ್ ಟೈಮ್ ಅಲ್ವಾ, ನಮ್ಮ ಬ್ಯಾಂಕ್ ಅಕೌಂಟಿಂದ ಏನೇ ಟ್ರಾನ್ಸಾಕ್ಷನ್ ಆದರೂ ಸ್ವಲ್ಪ ಇಶ್ಯೂ ಮಾಡ್ತಾರೆ. ಅದಕ್ಕೆ ಪರವಾಗಿಲ್ಲ ಸರ್, ಆದರೆ ನಮ್ದೊಂದು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಯಾಕೆಂದ್ರೆ ಈ ದಂಧೆಯಲ್ಲಿ ರಿಸ್ಕ್ ಜಾಸ್ತಿ ಅಲ್ವಾ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಅದೇನು ರೂಲ್ಸ್ ಐತಿ ಎಲ್ಲ ಹಾಕೋರಿ. ಅದು ನಾವು ಮಾತ್ರ 1 ರೂಪಾಯಿನೂ ಧೋಕಾ ಮಾಡಂಗಿಲ್ಲ ನಮ್ಗೆ. ಹೇಳ್ರಿ ನಿಮ್ಮ ರೂಲ್ಸ್ ಹೇಳ್ರಿ. ಆಯ್ತು, ಶ್ಯೂರಿಟಿ ಏನು ಕೊಡ್ತೀರಾ? ದಾದಾ, ನಮ್ಮ ಮೇಲೆ ಒಂದು ಚೂರು ನಂಬಿಕಿಲ್ಲ ನಿಮ್ಗೆ? ಇಲ್ಲ ನೋಡ್ರಿ, ನಮ್ಮ ಸಾಹೇಬರು ನೆಕ್ಸ್ಟ್ MLA ಆಗೋರು ಅವರು. ತುಂಬಾ ಜನ MLAಗಳಿಗೆ ಹಣ ಬಡ್ಡಿಗೆ ಕೊಟ್ಟಿದ್ದೀನಿ ನಾನು. ಆದರೆ ಶ್ಯೂರಿಟಿ ಬೇಕೇ ಬೇಕು. ಈ ದಂಧೆಯಲ್ಲಿ ನಾನೊಬ್ಬನೇ ಇರಲ್ಲ, 4-5 ಜನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತೀವಿ. ಎಲ್ಲರಿಗೂ ಜವಾಬ್ ಕೊಡ್ಬೇಕಲ್ವಾ. ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ತೀರಾ? ಅಂಥದ್ದು ಯಾವುದು ಇಲ್ಲ ಸರ್. ಅಲ್ಲ, ನಮ್ದೇನಾರ ಪ್ರಾಪರ್ಟಿ? ಸರಿ, ಹಾಗಾದ್ರೆ ಜಾಮೀನ್ಗೆ ನಿಮ್ಮ ಅಪ್ಪರ ಸೈನ್ ಬೇಕಾಗುತ್ತೆ, ಅದನ್ನಾದ್ರೂ ಮಾಡ್ಬೋದಲ್ವಾ? ಬೇರೆ ಏನಾದರೂ ದಾರಿ ಐತಾ ಸರ್? ಏನು ಸರ್ ನೀವು, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಆದಷ್ಟು ಬೇಗ ನಿಮ್ಮ ಹಣ ವಾಪಸ್ ಕೊಡ್ತೀನಿ. ಇಲ್ಲಿ ನಂಬಿಕೆ ವಿಶ್ವಾಸಗಳಿಗಿಂತ ಕಾಗದದ ಪತ್ರಗಳೇ ಜಾಸ್ತಿ ಕೆಲಸ ಮಾಡುತ್ತೆ. ನೀವು ಮೊದಲೇ ರಾಜಕಾರಣಿ, ಹಿಂಗೆ ಮಾಡಿಬಿಟ್ರೆ ನನಗೆ ಹಿಂಗಾಗ್ಬಿಡುತ್ತೆ. ಸರಿ ಸರ್, ನಮ್ಮ ತಂದೆ ಜೊತೆ ಮಾತಾಡಿ ನಾನು ನಿಮ್ಗೆ ವಾಪಸ್ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನು ಆಮೇಲೆ ಬರ್ತೀನಿ ಸರ್. ನಮಸ್ಕಾರ.